ಮಂಗಳೂರಿಗೆ ಅಂಟಿರುವಂಥ ಈ ಶಾಪದಿಂದ ಬಿಡುಗಡೆ ಯಾವಾಗ? ಎಲ್ಲಿಯವರೆಗೆ ಪ್ರಚೋದನೆ ಇರುತ್ತೋ, ಎಲ್ಲಿಯವರೆಗೆ ಪ್ರಚೋದನಾತ್ಮಕ ಭಾಷಣಗಳಿರುತ್ತೋ, ಎಲ್ಲಿಯವರೆಗೆ ಬಾಡಿಗೆಗೆ ತಂದು ಭಾಷಣ ಮಾಡಿಸಿ ಪ್ರಚೋದನೆ ಮಾಡ್ತಿರೋ, ಎಲ್ಲಿಯವರೆಗೆ ಟಾರ್ಗೆಟ್ ಬಾಯ್ಸ್ ಅಂತ ಒಂದೊಂದು ನಮ್ಮ ಮುಸಲ್ಮಾನ ಬಾಂಧವರ ರಕ್ತದ ಹನಿಗೂ ನಾವು ಅಕೌಂಟಬಿಲಿಟಿ ಕೊಡಲೇಬೇಕು ಅನ್ನುವಂಥ ಪ್ರಚೋದನಾತ್ಮಕ ಪೋಸ್ಟ್ಗಳಿರ್ತಾವೋ, ಪ್ರಚೋದನಾತ್ಮಕ ಭಾಷಣಗಳು ಇರ್ತಾವೋ, ಅಲ್ಲಿಯವರೆಗೆ ಈ ಸಮಾಜ ಸುಧಾರಿಸೋಕ್ಕೆ ಸಾಧ್ಯನೇ ಇಲ್ಲ. ಮಂಗಳೂರಲ್ಲಿ ಶಾಂತಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಮಂಗಳೂರಿಗೆ ಅಂಟಿರುವಂಥ ಈ ಶಾಪ ರಕ್ತದಿಂದ ತೊಳೆಯಬಾರ್ದು, ಶಾಂತಿಯಿಂದ ತೊಳೆಯಬೇಕು. ಅಂತ ತಂಪೆರೆಯುವವರು ಯಾರೂ ಇಲ್ಲ. ಯಾಕೆಂದರೆ ಅವರಿಗೆ ಗೊತ್ತು, ಮಂಗಳೂರು ಒಂದು ಪ್ರಯೋಗಶಾಲೆ. ಈ ಪ್ರಯೋಗಶಾಲೆಯಿಂದ ಸರ್ಕಾರಗಳು ಅರಳುತ್ತವೆ, ಸರ್ಕಾರಗಳು ತಕತೈ ಅಂತ ಕುಣಿಯುತ್ತವೆ. ಹಲವಾರು ಜನರಿಗೆ ಸ್ಥಾನ ಮಾನ ಅಧಿಕಾರ ದೊರೆಯುತ್ತೆ. ಕೆಲವರು ಸ್ಥಾನ ಮಾನ ಅಧಿಕಾರ ಕಳೆದುಕೊಳ್ಳುತ್ತಾರೆ. ಇಂತಹ ನಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಇರುವಂಥ ಈ ಪ್ರಯೋಗಶಾಲೆ ಹೀಗೆ ಕೊತ ಕುದೀತಾ ಇರಬೇಕು, ಹೀಗೆ ರಕ್ತದೋಕುಳಿ ಆಗ್ತಾ ಇರಬೇಕು. ಬಡವ್ರ ಮಕ್ಕಳು ಸಾಯ್ತಾರೆ, ಇವ್ರ ಮಕ್ಕಳು ಐಷಾರಾಮಿ ಜೀವನ ಮಾಡ್ತಾರೆ.